ಮಹಾರಾಷ್ಟ್ರದಲ್ಲಿ ದಾದಾ ಎಂದೇ ಪ್ರಖ್ಯಾತಿ ಹೊಂದಿದ್ದ ಡಿಸಿಎಂ ಅಜಿತ್ ಪವಾರ್ ಸಾವನ್ನಪ್ಪಿದ್ದು ಮಹಾರಾಷ್ಟ್ರ ರಾಜ್ಯಾದ್ಯಂತ 2 ದಿನಗಳ ಕಾಲ ಶೋಕಾಚರಣೆ ಘೋಷಿಸಲಾಗಿದೆ. ಅಜಿತ್ ಪವಾರ್ ಮಹಾರಾಷ್ಟ್ರದ ಅಹಮದ್ ನಗರದ ದಿಯೋಲಾಲಿ ಪ್ರವರದಲ್ಲಿ 1959 ಜುಲೈ 22ರಂದು ಜನಿಸಿದ್ರು. 66 ವರ್ಷದ ಅಜಿತ್ ಸದ್ಯ 2ನೇ ಬಾರಿಗೆ ಹಾಗೂ 8ನೇ ಉಪಮುಖ್ಯಮಂತ್ರಿ ಆಗಿದ್ರು. 1982ರಲ್ಲಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಮಂಡಳಿಗೆ ಆಯ್ಕೆ ಮೂಲಕ ರಾಜಕೀಯ ರಂಗಕ್ಕೆ ಪ್ರವೇಶವನ್ನ ಪಡ್ಕೊಳ್ತಾರೆ. 1991ರಲ್ಲಿ ಪುಣೆ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾಗಿ ಆಯ್ಕೆಯಾದ್ರು ಮತ್ತು ಮುಂದಿನ 16 ವರ್ಷಗಳ ಕಾಲ ಆ ಹುದ್ದೆಯಲ್ಲೇ ಇದ್ರು. ಇನ್ನು ಅಜಿತ್ ಪವಾರ್ ಸಂಬಂಧಿ ಎನ್ಸಿಪಿ ಮುಖ್ಯಸ್ಥ ಶರದ್ ಪವಾರ್ 1991ರಲ್ಲಿ ಬಾರಾಮತಿ ಸಂಸದೀಯ ಕ್ಷೇತ್ರದಿಂದ ಮೊದಲ ಬಾರಿಗೆ ಲೋಕಸಭೆಗೆ ಅಜಿತ್ ಆಯ್ಕೆ ಆಗ್ತಾರೆ. ನಂತರ ಅವರ ತಮ್ಮ ಚಿಕ್ಕಪ್ಪನಿಗಾಗಿ ಆ ಸ್ಥಾನವನ್ನ ಬಿಟ್ಕೊಟ್ಟಿದ್ರು. 1995, 1999, 2004, 2009 ಹಾಗೂ 2014ರಲ್ಲಿ ಬಾರಾಮತಿಯಿಂದ ಶಾಸಕರಾಗಿದ್ರು. ಕೃಷಿ, ಇಂಧನ, ನೀರಾವರಿ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇನ್ನು ಶರದ್ ಪವಾರ್ ವಿಲಾಸ್ ರಾವ್ ದೇಶ್ಮುಖ್, ಸುಶೀಲ್ ಕುಮಾರ್ ಶಿಂದೆ, ಅಶೋಕ್ ಚೌಹಾಣ್ ಸರ್ಕಾರದಲ್ಲಿ ಸಚಿವರಾಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಒಟ್ಟಿನಲ್ಲಿ ಮಹಾರಾಷ್ಟ್ರದ ದಾದಾ ಅಜಿತ್ ಪವಾರ್ ಯುಗಾಂತ್ಯವಾಗಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.